ನಮಸ್ಕಾರ. ನೋಡಿ, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗಬೇಕು ಅಂತ ಹೇಳಿದರೆ ಕೆಲವು ವಿಷಯಗಳನ್ನು ಮರಿತಾ ಬರಬೇಕು, ಕೆಲವು ವಿಷಯಗಳನ್ನು ಕ್ಷಮಿಸ್ತಾ ಬರಬೇಕು. ಎಷ್ಟೋ ಸತಿ ನಾವು ಎಷ್ಟು ಹಾರ್ಶ್ ಆಗಿರ್ತೀವಿ, ಬೇರೆಯವ್ರು ನಮಗೇನೋ ಮಾಡೋದಿರಲಿ ಕಣ್ರಿ, ನಮ್ಮ ಮೇಲೆ ನಾವು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡೋದು. ನಮ್ಮ ಮೇಲೆ ನಾವು ನಾನು ಆ ಕೆಲಸಕ್ಕೆ ಸೇರ್ಕೊಂಡಿದ್ದಿದ್ರೆ ಇವತ್ತು ನನ್ನ ಜೀವನ ಹೀಗಿರ್ತಿರ್ಲಿಲ್ಲ, ನಾನು ಆ ಹುಡುಗಿನ ಮದುವೆ ಆಗಿದ್ದ ಜೀವನ ಹೀಗಿರ್ತಿರ್ಲಿಲ್ಲ, ನಾನು ಒಳ್ಳೆ ಶ್ರೀಮಂತರ ಮನೇಲಿ ಹುಟ್ಟಿದ್ದಿದ್ರೆ ಇವತ್ತು ನನ್ನ ಜೀವನ ಹಿಂಗಿರ್ತಿರ್ಲಿಲ್ಲ, ನಾನು ಬಡವಾಗಿದ್ದೆ ತಪ್ಪು, ಹೀಗೆ ಹಾಗೆ ಅಂತ ಹೇಳಿ ನಮ್ಮ ಮೇಲೆ ನಾವು ಒಂದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೋತಾ ಹೋಗ್ತೀವಿ. ಅದು ನಮ್ಮನ್ನು ನಾವು ಕ್ಷಮಿಸ್ಕೊಂಡೇ ಇರಲ್ಲ. ಎಷ್ಟೋ ಸತಿ ನಾವು ಮಾಡಿದ ತಪ್ಪಿಗೆ ಬೇರೆಯವ್ರು ಕ್ಷಮಿಸೋದಿರಲಿ, ಆ ಗಿಲ್ಟಲ್ಲೇ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೋತಾ ಇರ್ತೀವಿ. ಕೆಲವು ಸತಿ ನೀವು ಮಾಡಿರ್ತಕ್ಕಂಥ ತಪ್ಪಾಗಿರ್ಬಹುದು ಅಥವಾ ತೊಗೊಂಡಿರ್ತಕ್ಕಂಥ ನಿರ್ಧಾರ ಆಗಿರ್ಬೋದು, ಅವತ್ತಿಗೆ ಅದು ನಿಮಗೆ ಸರಿ ಅಂತ ಅನಿಸಿರುತ್ತೆ, ಅಥವಾ ಯಾವುದೋ ಒಂದು ಕಾರಣಕ್ಕೆ ಆ ಕೆಲಸವನ್ನು ಮಾಡಿರ್ತೀರ. ಹಾಗಂತ ನಿಮ್ಮ ಗ್ರಹಗತಿಗಳು ಸರಿಗಿರಲಿಲ್ಲ, ನಿಮ್ಮ ಟೈಮ್ ಸರಿಗಿರಲಿಲ್ಲ ಅಂತ ನಿಮ್ಮ ಮೇಲೆ ಕಠಿಣವಾಗಿರಬೇಡಿ. ಎಷ್ಟೋ ಸತಿ ನಾನು ನೋಡ್ತೀನಿ, ಯಾಕೆ ಹೀಗಾಯಿತು ಅಂತ ನಾವು ಅಂದ್ಕೊಂಡಾಗ ನನ್ನ ಟೈಮ್ ಸರಿಗಿರಲಿಲ್ಲ, ನನ್ನ ಜೀವನನೇ ಹೀಗೆ, ನನಗೆ ಅಂಥ ಜಾತಕನೋ ಇದೆಯೋ ಹಾಗೆ ಹೀಗೆ ಅಂತ ಪ್ರತಿ ಸತಿ ನಮ್ಮ ಮೇಲೆ ನಾವು ಬ್ಲೇಮ್ ಮಾಡ್ಕೋತಾನೆ ಹೋಗ್ತಿರ್ತೀವಿ. ಆದರೆ ನಿಮ್ಮ ಓಲ್ಡರ್ ವರ್ಷನ್ ಈಗ ಹೇಗೆ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀರಾ, ಒಂದರ ಮೂಲಕ ಇನ್ನೊಂದು ಮತ್ತೆ ಒಂದು ಸಾಫ್ಟ್ವೇರ್ ಬಂದಾಗ ಹೇಗೆ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ, ಹಾಗೆ ಇದು ನೀವು ಮಾಡಿರ್ತಕ್ಕಂಥ ತಪ್ಪು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾರೇ ನೋಡಿ, ಇವತ್ತು ಆಗಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು ಅವರ ಜೀವನದಲ್ಲಿ ಏನೋ ಒಂದು ತಪ್ಪು ನಿರ್ಧಾರಗಳನ್ನು ತಗೊಂಡೇ ಇರ್ತಾರೆ. ತಪ್ಪು ದಾರಿ ಹಿಡಿದ್ರೆ ತಾನೇ ಸರಿ ದಾರಿ ಯಾವುದು ಅಂತ ಗೊತ್ತಾಗೋದು. ಹಾಗಿದ್ಮೇಲೆ ಯಾಕೆ ನಿಮ್ಮ ಮೇಲೆ ನೀವು ಇಷ್ಟೊಂದು ಭಾರವನ್ನು ವಹಿಸ್ಕೋತೀರಾ, ಇಷ್ಟೊಂದು ಯಾಕೆ ನಿಮ್ಮನ್ನು ಸೆಲ್ಫ್ ಹೇಟ್ರೇಟ್ ಮಾಡ್ಕೋತಾ ಹೋಗ್ತೀರಾ? ದಯವಿಟ್ಟು ನಿಮ್ಮನ್ನು ನೀವು ಕ್ಷಮಿಸೋಕೆ ಶುರು ಮಾಡಿ. ನಿಮ್ಮ ಓಲ್ಡರ್ ವರ್ಷನನ್ನು ಫರ್ಗಿವ್ ಮಾಡ್ತಾ ಬನ್ನಿ. ಮತ್ತು ನಿಮ್ಮ ತಂದೆ ತಾಯಿ, ನಾನು ಎಷ್ಟೋ ಸತಿ ಹೇಳ್ತೀನಿ, ನಿಮ್ಮ ಬಾಲ್ಯದಲ್ಲಿ ಆಗಿರ್ತಕ್ಕಂಥ ಚೈಲ್ಡ್ಹುಡ್ ವೂಂಡ್ಸ್ ಏನಾಗುತ್ತೆ ನಿಮ್ಮನ್ನು ಶೇಪ್ ಮಾಡ್ತಾ ಬರುತ್ತೆ ಅಂತ. ಹೌದು, ಆದರೆ ನಮ್ಮ ತಂದೆ ತಾಯಿಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ಕೂಡ ಮೊದಲನೇ ಸತಿ ತಂದೆ ತಾಯಿ ಆಗಿರ್ತಾರೆ ಅಲ್ವಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಪೇರೆಂಟಿಂಗಲ್ಲಿ ಮಿಸ್ಟೇಕ್ ಮಾಡಿರ್ತಾರೆ, ನಿರ್ಲಕ್ಷ್ಯ ಮಾಡಿರ್ತಾರೆ, ನಿಮ್ಮನ್ನು ಕಂಪೇರ್ ಮಾಡಿರ್ತಾರೆ, ನಿಮಗೆ ಬೇಕಾಗತಕ್ಕಂತಹ ಕಾಳಜಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ಕೊಡದೇ ಇರ್ಬೋದು, ಅಥವಾ ಆ ಎಮೋಷ್ನಲ್ ಸೇಫ್ಟಿಯನ್ನು ಕೊಟ್ಟಿರಲ್ಲ ಅನಿಸುತ್ತೆ. ಆದರೆ ಇವತ್ತು ಆ ಟೈಮ್ ಬದಲಾಗಿದೆ. ಅವರು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಪ್ರಯತ್ನ ಪಡ್ತಾ ಇರ್ತಾರೆ, ಆದರೆ ನಾವು ಅವರಿಗೆ ಅವಕಾಶನೂ ಕೊಡ್ತಾ ಇರಲ್ಲ. ಆ ಪಾಸ್ಟಲ್ಲೇ ಇದ್ದುಬಿಡ್ತೀವಿ. ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡ್ರಿ. ನಮಗೆ ಅವ್ರ ಜೊತೆ ಇರೋ ಟೈಮ್ ಕೂಡ ತುಂಬಾ ಕಡಿಮೆ. ನಾವು ಹೇಗೆ ಬೆಳೀತಾ ಹೋಗ್ತಿದ್ದೀವೋ ಅವ್ರಿಗೂ ಹಾಗೆ ವಯಸ್ಸಾಗ್ತಾ ಹೋಗ್ತಾ ಇದೆ. ಅವರು ನಮಗೆ ಏನು ಪೇರೆಂಟಿಂಗನ್ನು ಮಾಡಬೇಕೋ ಅದನ್ನೆಲ್ಲವನ್ನು ಮಾಡಿರ್ತಾರೆ. ಆದರೆ ನಾವು ಇವತ್ತು ನಮ್ಮನ್ನು ಒಂದು ವಿಕ್ಟಿಮ್ ಆಗಿ ನೋಡಿಕೊಂಡು ಆ ಪಾಸ್ಟಿಂದ ಮುಂದೆ ಬರೋಕ್ಕೆ ಸಾಧ್ಯನೇ ಆಗ್ತಿರೋಷ್ಟು ಆ ಪಾಸ್ಟ್ ಒಳಗಡೆ ಮುಳುಗೋಗ್ಬಿಟ್ಟಿರ್ತೀವಿ. ನೀವು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನೀವು ಹಾರಬೇಕು ಅಂತ ಹೇಳಿದರೆ ನಿಮ್ಮ ದೇಹ ಹೇಗೆ ಹಗುರವಾಗಿರಬೇಕೋ ಹಾಗೆ ನಿಮ್ಮ ಮನಸ್ಸು ಹಗುರವಾಗಿರಬೇಕು. ಈ ಎಲ್ಲ ಕಹಿ ಘಟನೆಗಳನ್ನು, ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಘಟನೆಗಳ ಎಲ್ಲವನ್ನೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇವತ್ತು ನೀವು ಬೆಳೀಲಿಕ್ಕೆ ಸಾಧ್ಯನಾ? ನಿಮ್ಮ ಬಾಸ್ ನಿಮಗೆ ಅವಮಾನ ಮಾಡಿ ಆ ಕೆಲಸದಿಂದ ನೀವು ಬಿಟ್ಟು ಬಂದಿರ್ತೀರಾ, ಏನೋ ಒಂದು ಪಾರ್ಶಾಲಿಟಿ ಆಗಿರುತ್ತೆ. ಆದರೆ ಯಾವತ್ತು ತಿರುಗಿ ನೋಡಿ, ನೀವು ಒಂದು ಒಳ್ಳೆ ಕೆಲಸದಲ್ಲೇ ಇರ್ತೀರ. ನಿಮ್ಮ ಎಕ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದ್ರೆ ನಿಜವಾದ ಪ್ರೀತಿ ಏನಪ್ಪ ಅನ್ನೋದನ್ನ ಅವರು ಕಲಿಸ್ಬಿಟ್ಟು ಹೋದರು ನಿಮಗೆ. ಇವತ್ತು ಬಂದಿರತಕ್ಕಂಥ ನಿಮ್ಮ ಜೀವನದಲ್ಲಿ ವ್ಯಕ್ತಿ ಎಷ್ಟು ಮಟ್ಟಿಗೆ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ, ಎಷ್ಟು ನಿಮಗೆ ಆ ರಿಲೇಷನ್ಶಿಪ್ ಸೇಫ್ ಅನಿಸ್ತಾ ಇದೆ ಅಲ್ವಾ? ಹಾಗಾಗಿ ನೀವು ಏನನ್ನು ಕಳ್ಕೊಂಡಿರ್ತೀರೋ ಅದೆಲ್ಲವೂ ನಿಮ್ಮನ್ನು ರೀಶೇಪ್ ಮಾಡಲಿಕ್ಕೆ, ರೀಮೌಲ್ಡ್ ಮಾಡಲಿಕ್ಕೆ. ಹಾಗಾದರೆ ನಿಮ್ಗೆ ಯಾರ್ಯಾರ ಜೀವನದಲ್ಲಿ ಕೆಟ್ಟದ್ದು ಮಾಡಿದ್ದಾರೆ ಒಂದು ರೀತಿಯಲ್ಲಿ ನೋಡಿದ್ರೆ ಒಳ್ಳೆಯದೇ ಅಂತ ಹೇಳ್ಬೋದು. ಎಷ್ಟೋ ಸತಿ ನಾನು ಕೇಳಿದ್ದೀನಿ, ನನಗೆ ಮೇಡಮ್ 7.5 ಇದೆ, ಶನಿ ಪ್ರಭಾವ ಇದೆ, ಅಯ್ಯೋ ನನಗೆ ಪಂಚಮ ಶನಿ ಇದೆ, ಅಷ್ಟಮ ಶನಿ ಇದೆ ಅಂತ ಹೇಳ್ತಿರ್ತೀವಿ. ಆದರೆ ಶನಿ ಇಸ್ ದ ಓಲ್ಡೆಸ್ಟ್ ಪ್ಲಾನೆಟ್. ನಮ್ಮನೆ ಮನೇಲಿ ದೊಡ್ಡವರು ಏನು ಹೇಳ್ಕೊಡ್ತಾರೆ, ಹೇಗೆ ಡಿಸಿಪ್ಲಿನ್ ಆಗಿರಬೇಕು, ಹೇಗೆ ಕಲ್ಚರನ್ನು ಇಟ್ಕೊಡ್ಬೇಕು, ಹೇಗೆ ಸ್ಪಿರಿಚುವಲ್ ಆಗಿರಬೇಕು ಎಲ್ಲವನ್ನು ಹೇಳ್ಕೊಡ್ತಾರೆ. ಹಾಗೆ ನಮ್ಮ ಗ್ರಹಗತಿಗಳಾಗಿರ್ಬೋದು, ನಮ್ಮ ಪ್ಲಾನೆಟ್ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಪಾಠವನ್ನು ಕಲಿಸ್ಲಿಕ್ಕೆ. ಆದರೆ ಸತ್ಯವನ್ನು ನೋಡೋ ಧೈರ್ಯ ನಮಗೆ ಯಾರಿಗೂ ಇರಲ್ಲ. ಸತ್ಯವನ್ನು ಯಾವತ್ತಾದರೂ ಕೇಳಲಿಕ್ಕೆ ನಮ್ಗೆ ಇಷ್ಟವಾಗತ್ತಾ? ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಅದರಿಂದ ದೂರ ಓಡ್ತಾನೆ ಇರ್ತೀವಿ. ಹಾಗಾಗಿ ಇದು ನಮ್ಮ ಲೈಫಲ್ಲಿ ಇರ್ತಕ್ಕಂಥ ಸೆನ್ಸಿಟಿವ್ ವಿಷಯಗಳು.
ಇದನ್ನೆಲ್ಲ ಒಂದು ಸತಿ ಕೂತು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ ಆ್ಯಕ್ಚುಲಿ ಜೀವನ ತುಂಬ ಅದ್ಭುತವಾಗಿದೆ, ಲೈಫ್ ಅನ್ನೋದು ತುಂಬ ಬ್ಯೂಟಿಫುಲ್ ಆಗಿದೆ ಅಂತ. ಆದರೆ ನಾವು ಅದನ್ನು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಾ ಇರ್ತೀವಿ ಅಂತ ಹೇಳಿದ್ರೆ, ಆ ಪಾಸ್ಟಲ್ಲಿ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ನರಳ್ತಾ ಹೋಗ್ತಿರ್ತೀವಿ. ಆದರೆ ಫ್ಯೂಚರನ್ನು ನೀವು ನೋಡಬೇಕಾದ್ರೆ ಈ ಪಾಸ್ಟ್ ಅನ್ನೋದನ್ನು ಗಂಟಿಟ್ಟು ಅಟ್ಟದ ಮೇಲೆ ಹಾಕ್ಬಿಟ್ರಿ, ಅದು ಯಾವುದಕ್ಕೂ ಯೂಸ್ ಇಲ್ಲ. ನಿಮ್ಮ ಪಾಸ್ಟ್ ನಿಮ್ಮನ್ನು ರೀಫ್ರೇಮ್ ಮಾಡಲಿಕ್ಕೆ ಬಂತು. ನಿಮಗೆ ಯಾವುದೇ ರೀತಿಯ ಕಷ್ಟ ಬಂದಿದ್ರೂ ಅದು ನಿಮ್ಮನ್ನು ಮೌಲ್ಡ್ ಮಾಡೋಕ್ಕೆ ಬಂದ ಹೊರತು ನಿಮ್ಮನ್ನು ಬ್ರೇಕ್ ಮಾಡಲಿಕ್ಕಲ್ಲ. ನೀವು ಯಾರೇ ನೋಡಿರ್ರಿ, ಆ ಜೀವನದಲ್ಲಿ ಏನು ಕಷ್ಟಪಟ್ಟಿರ್ತಾರೋ ಇವತ್ತು ಆ ಸುಖಕ್ಕೆ ಒಂದು ಬೆಲೆ ಇರುತ್ತೆ. ಸಡನ್ನಾಗಿ ಬರೋ ಯಶಸ್ಸಾಗಿರ್ಬೋದು, ಸಡನ್ನಾಗಿ ಬರೋ ಸುಖ ಸಂತೋಷ ಯಾವುದೇ ಆಗಿರಬಹುದು, ಅದು ಗಾಳಿ ಗೋಪುರ ಥರ ಯಾವಾಗ ಬೇಕಾದರೂ ಹಾರೋಗ್ಬೋದು. ಆದರೆ ನೀವು ಕಷ್ಟಪಟ್ಟು ನಿಮ್ಮ ಲೈಫ್ ಅನುಭವದಿಂದ ಕಟ್ಟಿರ್ತಕ್ಕಂತಹ ಬುನಾದಿ ಎಕ್ಸ್ಪೀರಿಯೆನ್ಸು ಯಾವತ್ತೂ ಯಾರೂ ಅದನ್ನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೀವನದಲ್ಲಿ ನಿರಾಸೆಗೊಳಗಾಗಬೇಡಿ, ಕ್ಷಮಿಸ್ಬಿಡ್ರಿ. ಯಾರೇ ನಿಮ್ಗೆ ಏನೇ ತಪ್ಪು ಮಾಡಿರಲಿ ಅವರನ್ನು ಕ್ಷಮಿಸ್ಲಿಕ್ಕೆ ಶುರು ಮಾಡಿ. ಯಾಕೆ ಇವತ್ತು ಭಗವಂತನ ಹತ್ರ ಹೋಗ್ತೀರಾ ಅಂತ ಹೇಳಿದ್ರೆ, ಒಬ್ಬ ಕಳ್ಳನೂ ಹೋಗ್ತಾನೆ, ಒಬ್ಬ ಸುಳ್ಳುಗಾರನೂ ಹೋಗ್ತಾನೆ, ಒಬ್ಬ ಕೊಳೆಗಾರನೂ ಹೋಗ್ತಾನೆ. ಭಗವಂತ ಯಾವತ್ತೂ ಯಾಕೋ ಬರ್ತಾ ಇದೆಯಾ ನನ್ನ ದೇವಸ್ಥಾನಕ್ಕೆ ಅಂತ ಹೇಳಲ್ಲ. ಎಲ್ಲರನ್ನೂ ಭಗವಂತ ಅಕ್ಸೆಪ್ಟ್ ಮಾಡ್ತಾ ಹೋಗ್ತಾನೆ. ಹಾಗಿದ್ಮೇಲೆ ನಾವು ಮನುಷ್ಯರು, ನಾವು ಯಾಕೆ ಈ ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನು ಇಟ್ಕೋತಾ ಹೋಗಬೇಕು? ನಾವು ದೊಡ್ಡವರಾಗಬೇಕು ಅಂತ ಹೇಳಿದ್ರೆ ಕ್ಷಮಿಸ್ತಾ ಹೋಗೋಣ. ಏನೇನು ಕಹಿ ಘಟನೆಗಳಾಗಿರುತ್ತೆ ಅದನ್ನು ಬಿಟ್ಬಿಟ್ಟು ಮುಂದೆ ಜೀವನ ಚೆನ್ನಾಗಿದೆ ಆ ನಂಬಿಕೆಯ ಮೇಲೆ ಜೀವನವನ್ನು ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.